ಪ್ರೀತಿಯಿಂದ ನಿಮ್ಮ ಸ್ವಾಗತಿಸಿ ನಿಮಗೆ ಆತ್ಮೀಯ ಸ್ವಾಗತ. ಬನ್ನಿ ಬನ್ನಿರಿ ಎಲ್ಲ ಬನ್ನಿರಿ ನಿಮಗೆ ಸುಸ್ವಾಗತ. ತುಂಬು ಹೃದಯದಿ ನಾವು ಕೋರುವುದು ಸ್ವಾಗತ ಸ್ವಾಗತ. ವಿದ್ಯೆ ನೀಡಿದ ವಿನಯ ಕಲಿಸಿದೆ ನಮ್ಮ ಈ ಶಾಲೆಯು. ಪಡೆಯ ಜ್ಞಾನಕ್ಕೆ ಇಲ್ಲ ಕೊರತೆಯು ಇಲ್ಲಿ ಎಂದೆಂದಿಗೂ. ಅತ್ಯದ್ಭುತ ಆಕರ್ಷಕ ಅತ್ಯುನ್ನತ ಶಾಲೆ. ಸಮೋಹಕ ಉನ್ಮಾದಕ ಪ್ರಾಮಾಣಿಕ ನಿಮಗೆ. ಸುಂದರ ಸೃಷ್ಟಿಯು ಮಡಿಲಲ್ಲಿ ಮಿನುಗುವ ನಮ್ಮಯ ದೇಗುಲವು. ಪರಿಮಳ ಸುರಿಸೋ ಆಲಯವು. ಕತ್ತಲೆ ಬದುಕಿನ ಬೆಳಕನ್ನು ಬೀರುವ ನಮ್ಮಯ ಗುರುವಿನ ಕುಲವು. ಅಜ್ಞಾನ ಓಡಿಸುವ ಕಡಲು ಮಮಕಾರದಲ್ಲಿ ತಾಯದಂತೆ. ಆಂತರ್ಯದಲ್ಲಿ ಹೌರಾದ್ಯವಂತೆ ನಿಮಗೆ ಆರ್ತಿಯ ಸ್ವಾಗತ. ಬನ್ನಿ ಬನ್ನಿರಿ ಎಲ್ಲ ಬನ್ನಿರಿ ನಿಮಗೆ ಸುಸ್ವಾಗತ. ತುಂಬು ಹೃದಯದಿ ನಾವು ಕೋರುವುದು ಸ್ವಾಗತ ಸ್ವಾಗತ. ವಿದ್ಯೆ ನೀಡಿದ ವಿನಯ ಕಲಿಸಿದೆ ನಮ್ಮ ಈ ಶಾಲೆಯು. ಜ್ಞಾನದಂಗಲ್ಲಿ ಆಂಗ್ಲ ಮಾಧ್ಯಮ ಈ ಪ್ರೌಢಶಾಲೆಯು. ಅತ್ಯದ್ಭುತ ಆಕರ್ಷಕ ಅತ್ಯುನ್ನತ ಶಾಲೆ. ಸಮೋಹಕ ಉನ್ಮಾದಕ ಪ್ರಾಮಾಣಿಕ. ಇಲ್ಲಿ ನೀವು ತಪಸ್ವಿನ ರೀತಿಯಲ್ಲಿ ತಮ್ಮ ಮನಸ್ಸನ್ನ ದೇಹವನ್ನ ಮನಸ್ಸನ್ನ ನಿಗ್ರಹಿಸಿ ಸಾಧನೆಯ ಹಾದಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು. ಈ ಒಂದು ಏಜಿನಲ್ಲಿ ನೀವು ಸರಿಯಾದ ದಿಕ್ಕಿನಲ್ಲಿ ಸಾಗಿದ್ದೆ ಆದರೆ ಮುಂದಿನ ಭವಿಷ್ಯ ಬಂಗಾರದಂತಹ ಭವಿಷ್ಯವನ್ನ ನೀವು ರೂಪಿಸ್ಕೋಬೇಕಾಗಿದೆ. ಸಮಾಜದಲ್ಲಿ ಅತ್ಯುತ್ತಮವಾದಂತಹ ಆಗೋದಕ್ಕೆ ಸಾಧ್ಯತೆ ಆಗ್ತದೆ. ಹಾಗೆ ಕೆಲವೊಂದು ವಿಷಯಗಳಲ್ಲಿ ನೀವು ಇವತ್ತೇನು ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ ಮತ್ತು ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಥವಾ ಅದನ್ನು ಕಂಡ್ರೆ ನನಗೆ ಭಯ ಆಗುತ್ತೆ ಅಂತ ಏನು ಕೀಳರಿಮೆ ಇದೆ ನಿಮ್ಮಲ್ಲಿ ಅಥವಾ ನೈನ್ತಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಆ ಕೀಳರಿಮೆಯ ಮನೋಭಾವವನ್ನ ಮುಂದಿನ ದಿನಗಳಲ್ಲಿ ಅಥವಾ ಈಗಲೂ ಸಹ ಅದನ್ನ ನೀವು ಬೆಳೆಸ್ಕೋಬಾರ್ದು. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ನಿಮ್ಮ ಮನಸ್ಸು ಸಹ ಅಷ್ಟೇ. ನೀವು ಅಧೈರ್ಯಗೆಟ್ಟಾಗ, ಚಿಂತೆಗೀಡಾದಾಗ ಅದು ನಿಮ್ಮನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಸಹ ಒಂದು ದೃಢವಾದ ಸಂಕಲ್ಪವನ್ನ ಮನೋಸ್ಥೈರ್ಯವನ್ನ ಬೆಳೆಸ್ಕೋಬೇಕು. ಆ ನಿಟ್ಟಿನಲ್ಲಿ ಗುರಿ ತಲುಪೋದಕ್ಕೆ 100ಕ್ಕೆ 100 ಸಾಧ್ಯತೆ ಆಗುತ್ತೆ. ಪ್ರಯತ್ನವಿಲ್ಲದೆ ಫಲ ಸಿಗೋದಿಲ್ಲ. ಆ ಪ್ರಯತ್ನದ ದಿಕ್ಕಿನಲ್ಲಿ ಸದಾ ಇರಬೇಕು, ಸದಾ ಅಭ್ಯಾಸವನ್ನ ಮಾಡ್ತಾ ಹೋಗ್ಬೇಕು. ಹೇಗೆ ಸರ್ಕಸ್ ಕಂಪನಿಯವರು ತಂತಿಯ ಮೇಲೆ ನಡಿಬೇಕಾದ್ರೆ ಒಂದು ದಿವಸದಲ್ಲಿ ಅವರು ನಡೆಯಕ್ಕೆ ಸಾಧ್ಯ ಇಲ್ಲ. ಸುಮಾರು ಬಾರಿ ಕೆಳಗೆ ಬಿದ್ದಾಗ ಏಟಾಗಿರ್ತದೆ. ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಅವರು ಒಂದು ತಂತಿ ಮೇಲೆ ಹೇಗೆ ಸರ್ಕಸ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಹಾಗೆ ನೀವು ಜೀವನದಲ್ಲಿ ಆ ಜೀವನದ ಒಂದು ತಂತಿಯ ಮೇಲೆ ನೀವು ಸಾಗಬೇಕು ಅಂದ್ರೆ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕು. ಪೋಷಕರಿಗೆ ಮತ್ತು ಸಮಾಜಕ್ಕೆ, ಶಾಲೆಗೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಉತ್ತಮವಾದ ಜೀವನವನ್ನು ರೂಪಿಸಿಕೊಳ್ಬೇಕು ಅಂದಾಗ ಸತತ ಪ್ರಯತ್ನವನ್ನು ನೀವು ಮಾಡ್ತಾ ಹೋಗ್ಬೇಕಾಗುತ್ತದೆ. ಹಾಗಾಗಿ ನೀವು ನಿಮ್ಮ ಪ್ರಯತ್ನವನ್ನ ಚುನ್ನಿಯನ್ನು ಹಾಂಗೋ ರೀತಿಯಲ್ಲಿ ದೃಢವಾದ ಸಂಕಲ್ಪವನ್ನು ಮಾಡಿ ಈ ಹಿಂದಿನಿಂದಲೇ ಸಹ ನೀವು ಒಂದು ಯಶಸ್ಸಿನ ಹಾದಿಯಲ್ಲಿ ಸಾಗಬೇಕು. ಆ ಶಾರದಾ ದೇವಿ ನಿಮ್ಗೆಲ್ಲ ಆ ಒಂದು ಮನೋಭಾವನ, ಆ ಒಂದು ಆತ್ಮಸ್ಥೈರ್ಯವನ್ನ ಕೊಡ್ಲಿ ಅಂತ ಹೇಳ್ತಾ ನೆನಪಿಸ್ಕೊಂತ ಹೋದ್ರೆ ತುಂಬಾನೇ ಮೆಮೊರೀಸ್ ಇಂದ ಕಳೆದಿದ್ದೀನಿ. ಇವತ್ತು ಲಾಸ್ಟ್ ಡೇ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬಾನೇ ಬೇಜಾರಾಗುತ್ತೆ. ಅಂಡ್ ಟೀಚರ್ಸ್ ವಿಷಯಕ್ಕೆ ಬಂದ್ರೆ ಅಂತೂ ಈ ತರ ಟೀಚರ್ಸ್ ನಾನು ಎಲ್ಲೂ ಮುಂದೆ ಪಡೆಯಲ್ಲ ಅನ್ಕೊಂತೀನಿ. ಯಾಕಂದ್ರೆ ಅಷ್ಟು ಫ್ರೆಂಡ್ಲಿ ಆಗಿ ಫ್ರೆಂಡ್ಸ್ ಜಾಗದಲ್ಲಿ ಫ್ರೆಂಡ್ಸ್ ಆಗಿ, ಟೀಚರ್ಸ್ ಜಾಗದಲ್ಲಿ ಟೀಚರ್ಸ್ ಆಗಿ, ಪೇರೆಂಟ್ಸ್ ಜಾಗದಲ್ಲಿ ಪೇರೆಂಟ್ಸ್ ಆಗಿ ಬಿಹೇವ್ ಮಾಡಿದ್ದಾರೆ. ಸೊ ನನ್ನ ಎಲ್ಲ ಒಂದು ಒಪಿನಿಯನ್ ನಾನು ನನ್ನ ಪೇರೆಂಟ್ಸ್ಗಿಂತ ಜಾಸ್ತಿ ಟೀಚರ್ಸ್ ಹತ್ರನೇ ಶೇರ್ ಮಾಡ್ಕೊಳ್ಳೋ ಅಷ್ಟು ಫ್ರೆಂಡ್ಲಿ ನೇಚರ್ನ ಅವ್ರು ನನಗೆ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಚೇರ್ಮನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನನಗಂತೂ ತುಂಬಾನೇ ಹೆಮ್ಮೆ ಅನಿಸುತ್ತೆ. ಯಾಕೆ ಅಂದ್ರೆ ತುಂಬಾ ಜನ ಅವ್ರ ರಿಚ್ನೆಸ್ನ ಅವ್ರ ಬಿಹೇವಿಯರ್ ಆಗ್ಲಿ, ಅವ್ರ ಕ್ಲಾತಿಂಗ್ ಸೆನ್ಸ್ ಅಲ್ಲಿ ತೋರಿಸ್ತಾರೆ. ಬಟ್ ಆದ್ರೆ ನಮ್ಮ ಚೇರ್ಮನ್ ಸರು 2 ಸ್ಕೂಲ್ ಕಟ್ಸಿ 2 ಸ್ಕೂಲಲ್ಲಿ 1000 ಜನ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡೋ ಗುರುಗಳಾಗಿ ಇವತ್ತು ಅಷ್ಟು ಜನಕ್ಕೆ ನೆರಳಾಗ್ಬಿಟ್ಟು ಇವತ್ತು ಅವರು ಎಲ್ಲಿ ಹೆಂಗ್ ಬಿಹೇವ್ ಮಾಡ್ಬೇಕು ಅಂತ ನಮಗೆ ತುಂಬಾನೇ ಚೆನ್ನಾಗಿ ಕಲಿಸ್ತಾರೆ. ಯಾಕಂದ್ರೆ ಎಲ್ಲರ ಮಧ್ಯೆ ಅವರು ಪ್ರಜೆಗಳಾಗ್ಬಿಡ್ತಾರೆ. ಟೀಚರ್ಸ್ ಹತ್ರ ಟೀಚರ್ಸ್
ಆಗಿರ್ತಾರೆ, ಮಕ್ಳ ಹತ್ರ ಬಂದ್ರೆ ಅವರು ಮಕ್ಳಾಗ್ಬಿಡ್ತಾರೆ. ಬಟ್ ಎಲ್ಲರೂ ಆ ಥರ ಇರಲ್ಲ. ಎಲ್ಲೋ 1000 ಜನ ಇಲ್ಲ 100 ಜನದಲ್ಲಿ ಒಬ್ರನ್ನಷ್ಟೇ ಈ ಥರ ಕಾಣೋಕ್ ಸಾಧ್ಯ. ಬಟ್ ನಮ್ಮೆಲ್ಲರ ಮಧ್ಯೆ ಇವರು ಒಬ್ರು ಇದ್ದಾರೆ ಅಂತ ಹೇಳ್ತಾರೆ, ನಂಗೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ. ಈ ಥರ ಇನ್ಸ್ಟಿಟ್ಯೂಷನ್ ಎಲ್ಲರೂ ಸ್ಥಾಪನೆ ಮಾಡಕ್ ಆಗಲ್ಲ. ಸ್ಥಾಪನೆ ಮಾಡಿದ್ರು ಇಷ್ಟು ಗುಣಮಟ್ಟದ ಶಿಕ್ಷಣನ ಇಂಥ ರೂರಲ್ ಏರಿಯಾದಲ್ಲಿ ಕೊಡಕ್ ಆಗೋದೇ ಇಲ್ಲ. ಅದನ್ನ ನಾವು ನಮ್ಮ ಚೇರ್ಮನ್ ಸರ್ ಇಂದ ಕಾಣ್ತಿದೀವಿ. ನಾವು ತುಂಬಾನೇ ಅದೃಷ್ಟ ಮಾಡಿದೀವಿ ಅನ್ಸುತ್ತೆ. ಸೊ ನಾನೊಂದು ಜೂನಿಯರ್ಸ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ಈ ತರ ಇನ್ಸ್ಟಿಟ್ಯೂಷನ್ ಎಲ್ಲರಿಗೂ ಸಿಗಲ್ಲ, ನಿಮಗೆಲ್ಲ ನಮಗೆಲ್ಲ ಸಿಕ್ಕಿದೆ. ಸೊ ಇದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ಫಲಿತಾಂಶ ಕೊಡ್ರಿ ಸ್ಕೂಲಿಗೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ಗ್ರಾಮೀಣ ಭಾಗದಲ್ಲಿ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ, CBSE ಅಂತಕ್ಕಂಥದ್ದು ಎಲ್ಲೂ ಸಿಕ್ಕಿಲ್ಲ. ನಮ್ಮ ಭಾಗದಲ್ಲಿ ಪ್ರೆಸಿಡೆನ್ಸಿ ಬಿಟ್ರೆ ಇಲ್ಲಿ ನಮ್ಮ ರೂರಲ್ ಅದು ಹುಲಿಕುಂಟೆ ಅಂತ ಭಾಗಕ್ಕೆ ಅದು ಯಾವ ರೀತಿ ಮನಸ್ಸನ್ನ ಮಾಡ್ತಂದ್ರೆ ನನಗೆ ಗೊತ್ತಾಗ್ಲಿಲ್ಲ ನಿಜವಾಗ್ಲೂ ಸರ್. ಯಾಕಂದ್ರೆ